माक्षविषमः अत्वासनो व्यागुरुराघवेन्द्रः प्रख्यातपुण्यामः दुस्तापत्रयनाशनो भुवि महावन्द्यस्तु पुत्रप्रदो वेङ्गस्वङ्गसमुत्थितो ग्रहमहापापापहस्तं सर्गे यत्पादपद्मपद्मानतमानताये यत्पादपद्मपरिकीर्तन जीर्णभाषः सद्दर्श सर्वानापि शुष्यन्तु गुरुमेस्मरे इति कालत्रये नित्यं साधनामत्तरोचसः इहामुक्तार्थसमे ಶ್ರೀನಿವಾಸ, ನಾವು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೀವಿ. ನಮ್ಮ ಭಜನಾ ಮಂಡಳಿ ಹೆಸರು ರಮಾ ತ್ರಿವಿಕ್ರಮ ಭಜನಾ ಮಂಡಳಿ. ನಮ್ಮ ಭಜನಾ ಮಂಡಳಿ ಸ್ಥಾಪನೆಯಾಗಿ 12 ವರ್ಷ ಆಯಿತು. 12 ವರ್ಷದಲ್ಲಿ ರಾಯರ ಈ ವಾದರಾಜರ ಆರಾಧನೆ ದಿವಸ ನಾವು ಭಜನಾ ಮಂಡಳಿನ ಪ್ರಾರಂಭ ಮಾಡಿದ್ದೀವಿ. ಪ್ರೇರಣೆ ಏನಂದರೆ ಏನು ಹೆಸರಿಡಬೇಕು ಈ ಭಜನಾ ಮಂಡಳಿಗೆ ಅಂತ ಪ್ರೇರಣೆ ಆಯಿತು. ಆ ಆರಾಧನೆ ಆದ್ದರಿಂದ ವಾದರಾಜರ ಆರಾಧನೆಯಿಂದ ರಮಾ ತ್ರಿವಿಕ್ರಮ ಭಜನಾ ಮಂಡಳಿ ಅಂತ ಬೆಂಗಳೂರಿನ ರಾಯರ ಮಠದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಆಮೇಲೆ ಮನೆಗಳಲ್ಲಿ ನಾವು ಭಜನೆ ಮಾಡ್ತಾಯಿದ್ದೀವಿ. ಒಂದೊಂದು ಮನೆಗೂ ನಾವು ಕ್ಷೇತ್ರದ ಹೆಸರನ್ನು ಕೊಟ್ಟಿದ್ದೀವಿ. ಅದರಲ್ಲಿ ನಮ್ಮ ಪ್ರಧಾನ ಡೈರೆಕ್ಟರ್ ಆದ ಅನಿತಾ ಬುರ್ಲಿಯವರ ಮನೆಯಲ್ಲಿ ನಾವು ಒಂದು ಕ್ಷೇತ್ರವನ್ನು ಮಾಡಿಕೊಂಡು ಅದಕ್ಕೆ ಮಂತ್ರಾಲಯ ಕ್ಷೇತ್ರ ಅಂತ ಹೆಸರಿಟ್ಟು ಅಲ್ಲಿ ವಿಶೇಷವಾಗಿ ಭಜನೆ ಮಾಡ್ತಾಯಿದ್ವಿ. ಕೆಲವು ಕಡೆ ಎಲ್ಲ ತಿರುಪತಿ ಅಂತ ಹೆಸರು ಕೊಟ್ಟಿದ್ದೀವಿ. ಮಂತ್ರಾಲಯ ಸೆಕೆಂಡ್ ಅಂತ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಮ್ಯೂಸಿಕ್ ಅಸಿಸ್ಟೆಂಟ್ ಡೈರೆಕ್ಟ್ರು ಶ್ರೀಮತಿ ರತ್ನಾ ಕುಲಕರ್ಣಿಯವರು ಮನೇಲಿ ಮಾಡ್ತೀವಿ. ಹೀಗೆ ಒಬ್ಬೊಬ್ಬರು ಮನೆಯಲ್ಲೂ ನವವೃಂದಾವನ ಅಂತ ಹೆಸರಿಟ್ಟಿದ್ದೀವಿ. ಒಬ್ಬರು ಮನೆಯಲ್ಲಿ ಅವರು ರಾಜಶ್ರೀ ರವಿಕುಮಾರ್ ಅಂತ. ಹೀಗೆ ಒಬ್ಬೊಬ್ಬರು ಮನೆಯಲ್ಲೂ ಒಂದೊಂದು ಕ್ಷೇತ್ರದ ಹೆಸರನ್ನಿಟ್ಟು ನಾವು ಈಗ 12 ವರ್ಷದಿಂದ ರಮಾ ತ್ರಿವಿಕ್ರಮ ಭಜನಾ ಮಂಡಳಿಯನ್ನು ನಡೆಸ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಇದೇ ರೀತಿ ಮಂತ್ರಾಲಯಕ್ಕೆ ಹೋದವು ಭಜನಾ ಮಂಡಳಿಯ ಮೂಲಕ. ಈಗ ಒಂದು 5-6 ವರ್ಷದ ಕೆಳಗೆ ಅಲ್ಲಿ ನಮ್ಮ ಆಚಾರ್ಯರ ಇದು ಸಂಘಟನೆ ಆಯಿತು. ರಾಯರ ವೃಂದಾವನದ ಎದುರಿಗೆ ನಮ್ಮ ಮತ್ತು ಆಚಾರ್ಯರ ಪರಿಚಯ ಆಯಿತು. ಆವಾಗ ಅವರು ಕೇಳಿದ್ರು, ಬಾಶೆಟ್ಟಿಯಲ್ಲಿ ನಮ್ಮ ಆರಾಧನೆಗೆ ನೀವು ಬರಬೇಕು ಅಂತ ಕೇಳಿದ್ರು. ಅದಕ್ಕೆ ನಮ್ಗೆ ಆವಾಗಿನ್ನೂ ಹೊಸದಾದ ನಮ್ಮ ಭಜನೆ, ನಮಗೆ ಗೊತ್ತಿರಲಿಲ್ಲ ಹೇಗೆ ಬರಬೇಕು, ಏನು ಮಾಡಬೇಕು, ಏನು ಅಂತ ಗೊತ್ತಿಲ್ಲ. ನೀವು ಬನ್ನಿ ಅಂತ ಹೇಳಿ ನಾನೆಲ್ಲ ನಿಮಗೆ ಗೈಡ್ ಮಾಡ್ತೀನಿ ಅಂತ ಹೇಳಿದ್ರು. ಆಯಿತು, ಆರಾಧನೆಗೆ ಬರ್ತೀವಿ ಅಂತ ಒಪ್ಕೊಂಡ್ವಿ. ನಾವು ಏನೋ ಸುಮ್ಮನೆ ಹೇಳಿದ ರಾಯರ ಮುಂದೆ ಅಂದ್ಕೊಂಡು ನಾವು ಸುಮ್ಮನಾಗ್ಬಿಟ್ಟಿದ್ವಿ. ಆರಾಧನೆ ಇನ್ನು 15 ದಿವಸ ಅನ್ಬೇಕಾದ್ರೆ ನಮ್ಮ ಪೂಜೆ ಆಚಾರ್ಯರು ನೀವು ಖಂಡಿತ ಬರಲೇಬೇಕು, ಮಧ್ಯದ ಆರಾಧನೆಗೆ ಬನ್ನಿ ಅಂತಂದರು. ಸರಿ ಆಯಿತು ಅಂತ ಮಧ್ಯದ ಆರಾಧನೆಗೆ ಬಂದಾಗಿನಿಂದ ಹಿಡಿದು ಇದುವರೆಗೂ ರಾಯರು ಕರೆಸ್ಕೊತಾನೆ ಇದ್ದಾರೆ. ನಾವು ಬರೋಕ್ಕೆ ಸಂಕೋಚ ಪಡ್ತೀವಿ ಹೊರತು ರಾಯರು ಕರೆಯೋದಕ್ಕೆ ಸಂಕೋಚ ಪಟ್ಟೇ ಇಲ್ಲ. ಅದರಿಂದ ಏನು ತಿಳ್ಕೊಬೋದು, ಇಲ್ಲಿ ರಾಯರು ಕರುಣಿಗಳೊಳಗೆ ನನಗೆ ಕರುಣೆ ಕಾಣೆನು ಅಂತ ಮಹಾತ್ಮರ ಸನ್ನಿಧಾನ ಇಲ್ಲಿ ವಿಶೇಷವಾಗಿದೆ. ಇಲ್ಲಿ ಪ್ರತಿ ವರ್ಷವೂ ಆರಾಧನೆ ನಾವು ಮಧ್ಯದ ಆರಾಧನೆಗೆ ಬಂದು ನಮ್ಮ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸಿ ಹೋಗ್ತಾ ಇದ್ದೀವಿ. ಈಗ ನಿನ್ನೆ ಹೊರಡೋಕೆ ಮುಂಚೆ ರಾತ್ರಿ 8 ಗಂಟೆಗೆ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ. ಪ್ರತಿದಿನವೂ ಪೂಜೆ, ತೀರ್ಥ ಪ್ರಸಾದ ಎಲ್ಲ ನಡೆಯುತ್ತೆ. ಈ 3 ತಿಂಗಳಿಂದ ಅವರ ಆರೋಗ್ಯ ಸುಧಾರಿಸಿಲ್ಲ. ಆದ್ದರಿಂದ ಕೂತ್ಕೊಳ್ಳೋಕ್ಕಾಗಲ್ಲ ಕೆಳಗಡೆ ಅವ್ರಿಗೆ. ಆದ್ದರಿಂದ ಅವ್ರ ವೃಂದಾವನ ಇದೆ ನಮ್ಮ ಮನೇಲಿ. ಅದನ್ನು ಏನು ಮಾಡೋದು, ಯಾರು ಸರಿಯಾದ ಸ್ಥಳಕ್ಕೆ ತಲುಪಿಸ್ಬೇಕು ಅಂತ ಒಂದು ಯೋಚನೆ ಇತ್ತು ನಮ್ಮಲ್ಲಿ. ನಿನ್ನೆ ರಾತ್ರಿ 8 ಗಂಟೆ ಮೇಲೆ ನಮ್ಮ ಮನೆಯವರ ಮನಸ್ಸಿನಲ್ಲಿ ಯಾಕೆ ಹೆಂಗಿದ್ರು ಬಾಶೆಟ್ಟಿ ಹಳ್ಳಿಗೆ ಹೋಗ್ತೀವಲ್ಲ, ಆ ಮಠಕ್ಕೆ ಯಾಕೆ ಕೊಟ್ಬಿಡಬಾರ್ದು ಅಂತ ಚಿಂತನೆ ರಾಯರು ಪ್ರೇರಣೆ ಮಾಡಿದ್ದಾರೆ. ಯಾಕೆ ಕರುಣಿಗಳೊಳಗೆ ಎಣೆಗಾಣೆ ಕರುಣಿ ಅಂತ. ಆಮೇಲೆ ಆಚಾರ್ಯಕ್ಕೆ ಫೋನ್ ಮಾಡಿದ್ವಿ ನಾವು, ಹೀಗೆ ತಂದು ಕೊಡ್ತೀವಿ, ನೀವು ತೊಗೋತೀರಾ ಅಂತ. ಖಂಡಿತ ತೊಗೊಂಬನ್ನಿ, ತೊಗೋತೀವಿ. ನಮ್ಮ ಮನೆಯವ್ರು ಸುಮಾರು ಈಗೊಂದು
ಅವರು ಮಠದಿಂದ ಕೊಟ್ಟಾಗಿನಿಂದ ಪೂಜೆ ಮಾಡ್ತಾ ಇದ್ದಾರೆ. ಈ 3 ತಿಂಗಳಿಂದ ಅಷ್ಟು ಸರಿಯಾಗಿ ಮನೇಲಿ ಪೂಜೆ ನಡೀತಾ ಇಲ್ಲ. ಅವ್ರಿಗೆ ನಿಂತ್ಕೊಂಡು ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಇಲ್ಲಿಗೆ ತಲುಪಿಸಿದ್ದೀವಿ. ರಾಯರಿಗೆ ಬೇಕಾಗಿರೋ ವೃಂದಾವನ ಇಲ್ಲಿ ಒಂದು ರಾಯರಲ್ಲ, ಇವರು ಶ್ರೀನಿವಾಸ ದೇವರು, ನರಸಿಂಹದೇವರು ಇಂಥ ಸನ್ನಿಧಾನಲ್ಲಿ ನಮಗೆ ರಾಯರು ಪ್ರೇರಣೆ ಮಾಡಿ ಕೊಡಿಸಿದ್ದಾರೆ. ನಮಗೆ ತುಂಬ ಧನ್ಯವಾದ ಆಚಾರ್ಯರಿಗೆ ಮತ್ತು ಇಲ್ಲಿನ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ನರಸಿಂಹದೇವರು ಎಲ್ಲೋದು ಸಿಕ್ಕಲೇ ಇಲ್ಲ ನಮಗೆ. ಪೇಜಾವರ ಸ್ವಾಮಿಗಳ ಹತ್ರ ಹೋದಾಗ, ಪೇಜಾವರ ಸ್ವಾಮಿ ದೊಡ್ಡವರು ಇದ್ದಾಗ ಅವ್ರ ಹತ್ರ ಹೋದಾಗ ಅಲ್ಲಿ ಅವ್ರ ಹತ್ರ ಇತ್ತು ಪೇಜಾವರ ಸ್ವಾಮಿಗಳ ಹತ್ರ. ಆಗ ಅವ್ರು ಕೊಡೋಲ್ಲ ಅಂದರು. ಆಗಲ್ಲಪ್ಪ, ನಾನು ಪ್ರತಿಷ್ಠಾಪನೆ ಮಾಡಬೇಕು ಅಂದರು. ನಾವು ಊಟವನ್ನು ಮಾಡಿಕೊಂಡು, ಉಡುಪಿಯಲ್ಲಿ ಊಟವನ್ನು ಮಾಡಿಕೊಂಡು ಮಂತ್ರಾಕ್ಷತೆ ಫಲವನ್ನು ಕೇಳಬೇಕಾದ್ರೆ ಕೃಷ್ಣನ ಅನುಗ್ರಹ ಆಗಿದೆ ಹೋಗಪ್ಪ ಅಂದರು. ಅನುಗ್ರಹ ಆಗಿದೆ ಅಂದ ತಕ್ಷಣ ಆ ನರಸಿಂಹದೇವನ ದಾನವಾಗಿ ಕೊಟ್ಟರು. ಅದೇ ವಿಶೇಷವಾಗಿರ್ತಕ್ಕಂಥ ನರಸಿಂಹದೇವರು ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು.
ಇದು ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹ ಇರ್ತಕ್ಕಂಥ ಸ್ಥಳ. ನಮ್ಮ ತಂದೆಯವರು ಗೋಪಾಲಾಚಾರ್ ಅಂತ 50 ವರ್ಷಗಳಿಂದ ವಿಶೇಷವಾಗಿ ಮನೆಯಲ್ಲೇ ಪೂಜೆಯನ್ನು ಮಾಡಿಕೊಂಡು ಫೋಟೋ ಇಟ್ಕೊಂಡು ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದರು. ಪೂಜೆ ಮಾಡ್ತಾ ಇದ್ದಾಗ ಪ್ರತಿ ಗುರುವಾರನೂ ಪೂಜೆಯನ್ನು ಮಾಡಿ ಸಾಯಂಕಾಲ ಭಜನೆ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಪ್ರಸಾದ ವಿನಿಯೋಗವನ್ನು ಮಾಡಿಕೊಂಡು ಪ್ರತಿದಿನ ಬೇರೆ ಬೇರೆ ಕಡೆಯಿಂದ ಬಂತಕ್ಕಂಥವರಾಗಿದ್ದರು. ಬೇರೆ ಬೇರೆ ಕರ್ಕೊಂಬಂದು ಮನೆಯಲ್ಲೇ ಪೂಜೆ ಮಾಡಿಕೊಂಡು ಭಜನೆಯ ಕಾರ್ಯಕ್ರಮ ಮಾಡಿಕೊಂಡು ಭಾಳ ಅದ್ಭುತವಾಗಿ ಮಾಡ್ತಕ್ಕಂಥವರಾಗಿದ್ದರು. ಅದೇ ರೀತಿಯಲ್ಲಿ ಬಾಶೆಟ್ಟಹಳ್ಳಿ ಒಂದು ಗ್ರಾಮದಲ್ಲಿ, ಈ ಗ್ರಾಮದಲ್ಲಿ ಒಂದು ಮನೆಯನ್ನು ತೆಗೆದುಕೊಂಡ್ರು, ಜಾಗ ತಗೊಂಡು ಸೈಟ್ನಲ್ಲಿ ಮನೆ ಕಟ್ಟಿ ಅದೇ ಮನೆಯಲ್ಲಿ ಪ್ರತಿದಿನ ಭಜನೆ ಪೂಜೆಗಳನ್ನು ಮಾಡಿಕೊಂಡು ಪ್ರತಿ ಗುರುವಾರ ವಿಶೇಷವಾಗಿ ಪೂಜೆಯನ್ನು ಮಾಡಿ ಪ್ರತಿಯೊಂದು ಸಾಯಂಕಾಲ ಭಜನಾ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಅದೇ ರೀತಿ ನಡೆಸ್ಕೊಂಡು ಬರ್ತಾನೇ ಇದ್ದರು. ಆ ಒಂದು ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು ಅವರು. ಅದೇ ರೀತಿಯಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಸ್ವಪ್ನದ ರೀತಿಯಲ್ಲಿ ಭಗವಂತ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಿದ್ರು. ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಶ್ರೀ ಕ್ಷೇತ್ರಕ್ಕೆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದರು. ಆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ನಾನು ರಾಯರ ಬೃಂದಾವನವನ್ನು ಮಾಡಬೇಕು ಅನ್ನೋ ಒಂದು ಅವರಿಗೆ ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪ ಹೇಗಿತ್ತು ಅಂತಂದರೆ ಭಗವಂತ ವಿಶೇಷವಾಗಿ ರಾಯರು ಅನುಗ್ರಹ ಮಾಡಿರ್ತಕ್ಕಂಥ ಸಂತೋಷ ಅದು. ಯಾಕೆಂದರೆ ಅವರು ವಿಶೇಷವಾಗಿ ನಮ್ಮ ತಂದೆಯವರ ತಾತ ಅವರಿಗೆ ತಂದೆಯವರಿಗೆ 16 ಜನ ಮಕ್ಕಳು ಅವರಿಗೆ ಎಲ್ಲ ಹರಿದಾಸರು. ಹರಿದಾಸರು ಹೇಗಿದ್ದರು ಅಂತ ಹೇಳಿದ್ರೆ ದಾಸಕೂಟ ನಮ್ಮದು. ಆ ದಾಸಕೂಟದಲ್ಲಿ ವಿಶೇಷವಾಗಿ ಯಾಯವಾರವನ್ನು ಮಾಡಿ ಇದೆಲ್ಲ ಮಾಡಿ ಪ್ರತಿಯೊಂದನ್ನು ದಾಸರಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಿರ್ತಕ್ಕಂಥದ್ದು. ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ನಾರದರು ಪುರಂದರದಾಸರು ವಿಶೇಷವಾಗಿ ಅನುಗ್ರಹ ಮಾಡಿರ್ತಕ್ಕಂಥವ್ರು ಅವರಿಗೆ. ಅಂಥ ರೀತಿಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲ ರೀತಿಯನ್ನು ಮಾಡಬೇಕು ಅನ್ನೋ ಬಳಿಕ ವಿಶೇಷವಾಗಿ ಅನುಗ್ರಹ ಆಯಿತು. ರಾಯರೇ ಬಂದು ಅವರಲ್ಲಿ ನಿಂತ್ಕೊಂಡು ವಿಶೇಷವಾಗಿ ನುಡಿಸಿದ್ರು ಮಾಡಬೇಕು ಅಂತ. ಅವರು ವಿಶೇಷವಾಗಿ ಮಾಡಬೇಕು ಅನ್ನೋದ್ರಲ್ಲಿ ಅವ್ರಿಗೆ ಆಗ್ತಾ ಇರಲಿಲ್ಲ. ಅದೇ ರೀತಿಯಾಗಿ ನನಗೆ ಅವರ ಮಗನಾಗಿರ್ತಕ್ಕಂಥ ಗುರುರಾಚಾರ್ಯ ಅವರಿಗೆ ಹೇಳಿದ್ರು, ಈ ಥರ ಮಾಡಬೇಕು ಅಂತಿದ್ದೀನಪ್ಪ, ಏನಪ್ಪ ಮಾಡೋದು ಅಂತ. ಆದ ಕಾರಣದಿಂದ ಏನೋ ಮಾಡೋಣ ಬಿಡು ಅಂತ ಅಂದ್ಕೊಂಡಾಗ ಭಗವಂತ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಸತ್ಯಾತ್ಮ ತೀರ್ಥರ ವಿಶೇಷವಾಗಿ ಒಂದಾನೊಂದು ದಿವಸ ಬಾಶೆಟ್ಟಹಳ್ಳಿ ಗ್ರಾಮಕ್ಕೆ ಬಂದರು. ನಾವು ಒಂದು ಚಿಕ್ಕದಾಗಿ ಒಂದು ಮನೆ ಮಾಡಿದ್ರಿ. ಆ ಮನೆಯಲ್ಲಿ ಸಾಕ್ಷಾತ್ ಮೂಲ ರಾಮದೇವರನ್ನು ಪಂಚಮುಖಿ ಪ್ರಾಣದೇವರನ್ನು ವಿಶೇಷವಾಗಿ ದಾನವಾಗಿ ಕೊಟ್ಟರು ಅವರು. ಕಲ್ಲಿನ ಶಿಲೆ. ಆ ಕಲ್ಲಿನ ಶಿಲೆ ಹೇಗಿದೆ ಅಂತಂದರೆ ಸಾಕ್ಷಾತ್ ಮೂಲ ರಾಮದೇವರು, ರಾಮ ಲಕ್ಷ್ಮಣ ಸೀತಾ ಹನುಮಂತ ದೇವರು, ಇಂಥ ಹನುಮಂತ ದೇವರನ್ನು ದಾನವಾಗಿ ಅವರಿಗೆ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಪಂಚಮುಖಿ ಆಂಜನೇಯ ಪಾದದ ಸಮೇತ ಇರತಕ್ಕಂಥ ಪಂಚಮುಖಿ ಆಂಜನೇಯನ ಕೊಟ್ಟರು. ಆ ಕೊಟ್ಟಾಗ ಅವರು ನಮಗಿಬ್ಬರು ಹೆಣ್ಮಕ್ಳಿದ್ರು. ಈ ಥರ ಮಾಡಬಹುದಾ ಅಂತ ಕೇಳಿದಾಗ ಬೆನ್ನು ತಟ್ಟಿದ್ರು ಅವರು. ಅಷ್ಟೇ ಬೆನ್ನು ತಟ್ಟಿದ್ದೇ ಸರಿ. ವಿಶೇಷವಾಗಿ ಪ್ರತಿಷ್ಠಾಪನೆ ಆಯಿತು. ರಾಯರ ಒಂದು ಮೃತ್ತಿಕಾ ಬೃಂದಾವನ ತೊಗೊಂಬಂದ್ರಿ. ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ಮಂತ್ರಾಲಯ ಕ್ಷೇತ್ರದಲ್ಲಿ ರಾಯರ ಮೂರ್ತಿಗೆಯನ್ನು ತಂದು ಆ ಮೂರ್ತಿಗೆಯಲ್ಲಿ ವಿಜೇಂದ್ರ ತೀರ್ಥರ ಮೂರ್ತಿಗೆಯನ್ನು ರಾಯರ ಮೂರ್ತಿಗೆಯನ್ನು ಇಟ್ಟು 28 ಸಾಲಿಗ್ರಾಮವನ್ನು ಅದರೊಳಗಿಟ್ಟು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಶ್ರೀ ಸತ್ಯಾತ್ಮ ತೀರ್ಥರು ವಿಶೇಷವಾಗಿ ಅವರ ಅನುಗ್ರಹದಿಂದ ಪ್ರತಿಷ್ಠಾಪನೆ ಆಯಿತು. ಸುಷುಮೇಂದ್ರ ತೀರ್ಥರ ಅನುಗ್ರಹ ವಿಶೇಷವಾಗಿ ಆಗಿದೆ ನಮ್ಮಲ್ಲಿ. ಅವರು ಬಂದು ಹೋಗಿರ್ತಕ್ಕಂಥದ್ದು. ನಮ್ಮ ಸತ್ಯಾತ್ಮ ತೀರ್ಥರು 4 ಬಾರಿ ಬಂದು ಹೋಗಿರ್ತಕ್ಕಂಥದ್ದು. ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೀತಾ ಬಂತು.